ಇದು ಹೊಸ ಕಥೆ ಅಷ್ಟೇ. ರಾಜಕಾರಣಿಗಳು ಜೈಲು ಸೇರುವ ಹೊತ್ತಿಗೆ ಅವರಿಗೆ ಕಾಯಿಲೆ ಬರೋದು ಹೊಸದೇನೂ ಅಲ್ಲ. ಬಿಹಾರದ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಇದೆಲ್ಲದಕ್ಕಿಂತ ದೊಡ್ಡವರು. ಹಗರಣವೊಂದರಲ್ಲಿ ಅವರನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದಾಗ ಮೊದಲ 2 ಬಾರಿ ಜೈಲಿಗೆ ಹೋಗಲಿಲ್ಲ. ಬಿಹಾರ್ ಮಿಲಿಟರಿ ಪೊಲೀಸ್ ಗೆಸ್ಟ್ ಹೌಸ್ನಲ್ಲೇ 200ಕ್ಕೂ ಹೆಚ್ಚು ದಿನ ಜೈಲುವಾಸ ಅನುಭವಿಸಿದೆ. ಸುಮ್ಮನೆ ನಮ್ಮ ರಾಜ್ಯಕ್ಕೆ ಬಂದರೆ ಹರತಾಳು ಹಾಲಪ್ಪ ಗೊತ್ತಲ್ಲ. ಮಾಜಿ ಸಚಿವರು ಗೆಳೆಯನ ಪತ್ನಿ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪ ಎದುರಿಸ್ತಾ ಇದ್ದಾರೆ. ಪ್ರಕರಣ ಬಯಲಾದಾಗ ಅದೇ ದಿನ ರಾಜೀನಾಮೆ ಕೊಟ್ಟಿದ್ದ ಹಾಲಪ್ಪನವರು ಕೆಲವು ದಿನ ಎಲ್ಲಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಮಾಜಿ ಸಚಿವರು ವಾರದ ಕಾಲ ಪೊಲೀಸರಿಗೆ ಸಿಕ್ಕಲೇ ಇಲ್ಲ. ಮಾಜಿ ಸಚಿವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿಕೊಂಡೇ ನಾಪತ್ತೆಯಾಗಿದ್ದರು. ಕೊನೆಗೆ ಕೋರ್ಟಿಗೆ ಶರಣಾದಾಗಲೂ ಅವರಿಗೆ ಜಾಮೀನು ಸಿಕ್ಕಲಿಲ್ಲ. ಆದರೇನು, ಜೈಲು ಅಂತ ಗೊತ್ತಾಗಿದ್ದೇ ತಡ ಅವರಿಗೆ ಏನೇನೋ ಕಾಯಿಲೆಗಳು ಅಟ್ಯಾಕ್ ಆಗಿಬಿಟ್ವು. ಅವರ ದೇಹದ ಹಲವು ಅಂಗಗಳು ಏಕಕಾಲಕ್ಕೆ ವಿಫಲಗೊಂಡವು. BP ಅನ್ನೋದು ಸಿಕ್ಕಾಪಟ್ಟೆ ಏರಿಬಿಡ್ತು. ಶುಗರು ಕಂಟ್ರೋಲ್ಗೆ ಸಿಗಲಿಲ್ಲ. ಇದರ ಮಧ್ಯೆ ತಲೆ ಸುತ್ತಿತ್ತು. ಈ ಎಲ್ಲ ರೋಗಗಳು ಅವರಿಗೆ ನಿವಾರಣೆಯಾಗಿದ್ದು ಜಾಮೀನು ಸಿಕ್ಕ ಮೇಲೆ. ಅದುವರೆಗೆ ಅವರು ಆಸ್ಪತ್ರೆಯಲ್ಲೇ ಇದ್ದರು. ಈ ಎಲ್ಲ ಕಾಯಿಲೆಗಳು ಜಾಮೀನು ಸಿಕ್ಕ ಕೆಲವೇ ದಿನಗಳಲ್ಲಿ ಸರಿ ಹೋದವು. ಇವರಷ್ಟೇ ಅಲ್ಲ, ಶಾಸಕರ ಭವನದಲ್ಲೇ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರಿಗೆ ಸಿಕ್ಕು ಬಿದ್ದಿದ್ದ KGF ಶಾಸಕ ವೈ ಸಂಪಂಗಿ ಅವರದ್ದು ಇದೇ ಕಥೆ. ಲೋಕಾಯುಕ್ತರ ಕೈಗೆ ಸಿಕ್ಕಿ ಬೀಳೋವರೆಗೂ ಸಂಪಂಗಿ ದೇಹಾರೋಗ್ಯ ಚೆನ್ನಾಗೇ ಇತ್ತು. ಆದರೆ ಲೋಕಾಯುಕ್ತರು ಅರೆಸ್ಟ್ ಮಾಡಿದ್ದೇ ತಡ ಸಂಪಂಗಿ ಅವರಿಗೆ ಎದೆನೋವು ಕಾಣಿಸಿಕೊಳ್ತು. ಇವರಿಗೆ ಎದೆನೋವು ಎಷ್ಟು ತೀವ್ರವಾಗಿ ಕಾಡ್ತು ಅಂದರೆ ಸ್ವಲ್ಪ ನಿರ್ಲಕ್ಷಿಸಿದ್ರೂ ಹೃದಯಾಘಾತವೇ ಆಗುತ್ತೇನೋ ಅನ್ನುವಷ್ಟು. ಜಾಮೀನು ಸಿಕ್ಕ ಮೇಲೆ ಸಂಪಂಗಿಯವರ ಆರೋಗ್ಯ ಸರಿಯಾಗಿ ಹೋಯಿತು. ಈಗ ಅವರು ಹದಿಹರೆಯದ ಯುವಕನಂತೆ ಓಡಾಡ್ತಿದ್ದಾರೆ. ಒಟ್ನಲ್ಲಿ ದೊಡ್ಡವರು ಜೈಲು ಪಾಲಾದಾಗಲೆಲ್ಲ ಇಂಥ ಕಾಯಿಲೆಗಳು ಬರುತ್ತವೆ. ಅದೇನಾಗುತ್ತೋ ಏನೋ, ಪವಾಡ ಎನ್ನುವಂತೆ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ, ಜಾಮೀನು ಸಿಕ್ಕ ಮೇಲೆ ಕಾಯಿಲೆಗಳು ಹತ್ತಿರಾನೂ ಸುಳಿಯೋದಿಲ್ಲ. ಅದಕ್ಕೆ ಹೇಳೋದು, ಭ್ರಷ್ಟಾಚಾರ ಈಸ್ ಆಲ್ವೇಸ್ ಗ್ರೇಟ್ ಅಂತ. ಮೇರಾ ಭಾರತ್ ಮಹಾನ್. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.